ನಾನು ಡಾಕ್ಟರ್ ಚಂದ್ರಪ್ಪ, ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಹೊನ್ನಾಳಿ. ದಿನಾಂಕ 16/3/2024 ಸಂಜೆ ಸರಿಯಾಗಿ ಸುಮಾರು 7:30 ಗಂಟೆ ಸಮಯಕ್ಕೆ ಒಂದು 3 ವರ್ಷದ ಮಗು ಬ್ರಾಡ್ ಡೆಡ್, ಅಂದರೆ ದಾರಿಯಲ್ಲೇ ತೀರ್ಕೊಂಡಿರುತ್ತದೆ. ಹಾಸ್ಪಿಟ್ಲಿಗೆ ಬಂದು ನಮ್ಮ ಸಿಬ್ಬಂದಿಗಳು ಅದನ್ನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದಮೇಲೆ ಕೂಡ ಅವರು ಡೆತ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಕೂಡ ಅವರ ಕಡೆಯವರು ಇದನ್ನು ಒಪ್ಕೊಳ್ಳದೆ ಅವ್ರು ತದನಂತರ ಅವರು ಸಾರ್ವಜನಿಕ ಈ ಶ್ರೀದೇವಿ ಹಾಸ್ಪಿಟಲ್ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟ್ ತೊಗೊಂಡು ಅವರು ಕೂಡ ಹೇಳಿದ್ದಾರೆ ಈ ಡೆತ್ ಆಗಿ ಸುಮಾರು 1 ಗಂಟೆಯಿಂದ ಎಷ್ಟು ಆಗಿದೆ ಅಂತ. ತದನಂತರ ಅಲ್ಲಿಂದ ಮತ್ತು ದಾದಿಯರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 100-200 ಜನ ಸಾರ್ವಜನಿಕರು ಬಂದು ಮಾಬ್ ಕ್ರಿಯೇಟ್ ಮಾಡಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆಸ್ತಿ ಮತ್ತು ವೈದ್ಯರ ಮೇಲೆ ಹಲ್ಲೆಗೆ ಪ್ರಯತ್ನಪಟ್ಟು ನಮ್ಮ ಲೈಕ್ ಆಸ್ತಿಗಳಂದರೆ ಈ ಗಾಜುಗಳು ಹೊಡೆದಿದ್ದಾರೆ. ಆಮೇಲೆ ಆಂಬುಲೆನ್ಸ್ ಮುಂದೆ ಗಾಜಿನ ಕಿಟಕಿಗಳೆಲ್ಲ ಹೊಡೆದಿದ್ದಾರೆ. ನಮಗೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಅಂದಿನ ದಿವಸ ಆ ಮಗು ನೀರಿನಲ್ಲಿ ಬಿದ್ದಂಥ ಮಗು ಆಸ್ಪತ್ರೆಗೆ ತಂದಾಗ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಕೂಡ ಸಾರ್ವಜನಿಕ ಆಪಾದನೆ ಆಗಿತ್ತು. ಅದು ಸತ್ಯ ಸುಳ್ಳು ಅನ್ನೋದು ಕೂಡ ತಾವು ಇಲ್ಲ ತಿಳಿಸ್ಬೇಕು. ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ CPR ಕೂಡ ಮಾಡಿದ್ದಾರೆ. ECG ತೆಗೆದಿರೋದು ಒಂದು ಲೈನ್, ಫ್ಲ್ಯಾಟ್ ಲೈನ್ ಕೂಡ ಅಲ್ಲಿ ನಮ್ಮಲ್ಲೇ ಇದೆ. ಅಂತ ವೈದ್ಯರಿಂದ ತಪ್ಪಾಗಿಲ್ಲ ಅನ್ನೋದು ನಮ್ಮ ವೈದ್ಯರಿಂದ ನಮ್ಮಲ್ಲಿ ತಪ್ಪಾಗಿಲ್ಲ. ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೆವು. ಡೆತ್ ಡಿಕ್ಲೇರ್ ಮಾಡಿ ನಾವು PM ಮಾಡಬೇಕು ಅಂದ ತಕ್ಷಣ ಅವರು ಬೇರೆ ಕಡೆ ತೊಗೊಂಡು ಹೋಗಿದ್ದಾರೆ. ಡಾಕ್ಟರ್ ಮಹೇಶ್ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿದ್ದೇವೆ. ಇಲ್ಲಿ ಹೊನ್ನಾಳಿಲಿ ಮೊನ್ನೆ 14ನೇ ತಾರೀಕು ಗಲಾಟೆ ನಡೆದಿದೆ. ಪದೇ ಈ ಥರ ನಮ್ಮ ಸಿಬ್ಬಂದಿಗಳ ಮೇಲೆ ಯಾವುದೇ ತಪ್ಪಿಲ್ಲದ್ರೂ ಹಲ್ಲೆಗಳಿಗೆ ಒಳಗಾಗ್ತಿದ್ದಾರೆ. ಹಾಗಾಗಿ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಹಾಗೂ ಸಂಬಂಧಪಟ್ಟವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಪೊಲೀಸರವರಿಗೆ ಒಂದು ದೂರನ್ನು ಕೊಟ್ಟಿದ್ದೇವೆ. ಸರ್, ಅವತ್ತಿನ ಘಟನೆ ನಡೆದಂತ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದಾರೆ. ವೈದ್ಯರು ಬೀಗ ಹಾಕೊಂಡಿದ್ರು, ಅದು ಎದುರು ಹಾಕೊಂಡ್ರು, ಯಾಕೆ ಹಾಕೊಂಡ್ರು ಗೊತ್ತಾಗಲಿಲ್ಲ. ಅಂದರೆ ಆ ಡೋರನ್ನು ಒದ್ದು ಮುರಿಯುವಂಥದ್ದು ಕೂಡ ಕೆಲಸ ಆಯಿತು. ಆ ಪೊಲೀಸ್ ಇಲಾಖೆಯವರು, ರಕ್ಷಣಾ ಇಲಾಖೆಯವರು ಬಂದು ಸಹಕಾರದಿಂದ ಓಪನ್ ಮಾಡುವಂಥದ್ದು, ಅಂದರೆ ಜೀವ ಭಯದಿಂದ ವೈದ್ಯರು ಬೀಗ ಹಾಕ್ಕೊಂಡು ಒಳಗೆ ಇರುವಂಥದ್ದು ಆಯಿತು ಅಥವಾ ಬೇರೆ ಥರನೋ ಅಂತ ಹೇಳಿ? ಇಲ್ಲ, ಮೊದಲಿಗೆ ಮಗು ಕಡೆಯವರು ಬಂದು ಸುಮಾರು 200-300 ಜನ ಬಂದ ತಕ್ಷಣ ಒಬ್ಬರು ವೈದ್ಯ ಏನು ಮಾಡೋಕ್ಕೆ ಸಾಧ್ಯ? 200-300 ಜನ ನೋಡಿದ ತಕ್ಷಣ ಅವ್ರು ಒಳಗೆ ಹೋಗಿ ಜೀವ ರಕ್ಷಣೆಗೋಸ್ಕರ ಅವ್ರು ಒಳಗೆ ಹೋಗಿದ್ದು ನಿಜ. ಆಮೇಲೆ ಪೊಲೀಸರು ಆಮೇಲೆ ಬಂದು ಆ ಹೊರಗಡೆ ಬಂದಂಥ ರೋಗಿಗಳನ್ನ ಪರೀಕ್ಷೆ ಮಾಡಿ ಅವರಿಗೆ ಕಾಲಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಆ ವ್ಯಕ್ತಿ ಸ್ಟೇಬಲ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅವರ ಆಪಾದನೆ ಏನು ಅಂದರೆ ಎಲ್ಲ ವೈದ್ಯರು ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ಕೂಡ ವಾದ ಅಲ್ಲ. ಅವರು ಕೆಲವೊಬ್ಬರು ಆ ಥರ ಮಾಡ್ತಿದ್ದ ವರ್ತನೆ ನಡೀತಾ ಐತಿ ಅಂತ ಹೇಳಿ ಅಂದಿನ ದಿವಸ ಮಾತಾಡ್ತಾ ಇದ್ರು. ಹಾಗಾಗಿ ತಮಗೆ ಉತ್ತರ ಕೇಳುವಂಥದ್ದಾಯಿತು. ಇಲ್ಲ, ಈಗ ಎಮರ್ಜೆನ್ಸಿಯಲ್ಲಿ ಬಂದಾಗ ಸುಮಾರು ಜನ ಬಂದಾಗ ಗಾಬರಿ ಆಗೋದು ನಿಜ. ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ತಪ್ಪು. ವೈದ್ಯರು ಇರೋದೇ ಟ್ರೀಟ್ಮೆಂಟ್ ಕೊಡೋಕ್ಕೆ. ಅದು ಮಗು ಸತ್ತು ಬಂದ ಮಗುಗೆ ECG ತೆಗ್ದಿದ್ದಾರೆ. ECG ತೆಗೆದು ಅಲ್ಲಿ ಡ್ಯೂಟಿ ಮೇಲೆ ಇರ್ತಕ್ಕಂಥ ಡಾಕ್ಟ್ರು ಎಕ್ಸ್ಪ್ಲೇನು ಮಾಡಿದ್ದಾರೆ. 1-2 ಜನ ಅವ್ರ ಕಡೆಯವರಿಗೆ ECG ತೆಗೆದು ತೋರಿಸಿದ್ದಾರೆ. ಏನಂತ ಸ್ಟ್ರೇಟ್ ಲೈನ್ ಬಂದಿದೆ ನೋಡಿ, ಹೃದಯ ಕೆಲಸ ಮಾಡ್ತಾ ಇಲ್ಲ ಅಂತ ಕನ್ವಿನ್ಸ್ ಮಾಡಿದ್ದಾರೆ ಪೇಷಂಟ್ ಅವರಿಗೆ. ಆದರೆ ಕೆಲವರು ಅದರಲ್ಲಿದ್ದವರು ಒಪ್ತೇನೆ ಬೇರೆ ಕಡೆ ಹೋಗಿ ನೀವು ನಿರ್ಲಕ್ಷ್ಯ ತೋರಿಸಿದ್ದೀರಿ ಅಂತ ಹೇಳಿದ್ದಾರೆ. ಸರ್, ವೈದ್ಯರಿಗೆ ತಮಗೆ ಒಂದು ಮಾಹಿತಿ ಕೇಳ್ತೀನಿ. ಒಂದು ಚಿಕ್ಕ ಮಗು 3 ವರ್ಷದ ಮಗು ನೀರಲ್ಲಿ ಬಿದ್ದಾಗೆ ಎಷ್ಟು ಗಂಟೆಗೆ ಅದು, ಯಾಕಂದರೆ ಪರಿಪೂರ್ಣವಾಗಿ ನೀರನ್ನು ಸೇವನೆ ಮಾಡುವಂಥದ್ದಾಗಿರುತ್ತೆ, ಅಂದರೆ ಮರಣ ಹೊಂದೋದ ತಕ್ಷಣ ನಾನು ಕೇಳಿ ಸರ್, ಈಗ ಬಾವಿಲಿ ಬಿದ್ದು 3 ನಿಮಿಷಕ್ಕಿಂತ ಮೇಲೆ ಇದ್ದಲ್ಲಿ ಬ್ರೇನ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಯಾಕೆಂದರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಬೇಕೇ ಬೇಕು. ಕನಿಷ್ಠ ಅಂದರೆ 3 ನಿಮಿಷದೊಳಗೆ ಮಗುನೇನಾದರೂ ಈಚೆ ತೆಗ್ದಲ್ಲಿ CPR ಮಾಡ್ದಲ್ಲಿ ಬದುಕೋಕ್ಕೆ ಸಾಧ್ಯ. ಈ ಸುಮಾರು 5 ಗಂಟೆಗೆ ಬಿದ್ದು 7 ಗಂಟೆ 7:30 ಕರ್ಕೊಂಬಂದರೆ ಅದು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ನಮಸ್ಕಾರ.